ಹಲೋ ಸ್ನೇಹಿತರೆ, ನಮಸ್ಕಾರ. ಕನ್ನಡ ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದೇ ರೀತಿಯಾದ ಆನಿಮೆ ಎಕ್ಸ್ಪ್ಲನೇಷನ್ ವಿಡಿಯೋಸ್ಗೋಸ್ಕರ ನಮ್ಮ ಕನ್ನಡ ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವೀಗ ನೋಡ್ತಿರೋದು ಒನ್ ಪೀಸ್ನ 5ನೇ ಎಪಿಸೋಡ್. ಈ ಎಪಿಸೋಡ್ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಲೂಪಿ ಮೇಲೆಯಿಂದ ಕೆಳಗಡೆ ಬೀಳ್ತಾನೆ. ಅದೇ ಟೈಮಲ್ಲಿ ಅಲ್ಲಿದ್ದ ಒಬ್ಬ ಹುಡುಗಿ ಇವನನ್ನ ನಮ್ಮ ಕ್ಯಾಪ್ಟನ್ ಅಂತ ಆ ಪೈರೇಟ್ಸ್ಗೆ ತೋರಿಸಿ ಅಲ್ಲಿಂದ ಓಡೋಗ್ಬಿಡ್ತಾಳೆ. ಆದ್ರೆ ನಮ್ಮ ಲೂಪಿಗೆ ಗೊತ್ತಾಗೋದಿಲ್ಲ ಆ ಹುಡುಗಿ ಯಾಕೆ ಈ ರೀತಿ ಹೇಳಿದ್ಲು ಅಂತ. ಅಲ್ಲೇ ಇದ್ದ ಪೈರೇಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಅವರು ಸಹ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಮ್ಮ ಲೂಪಿ ಮೇಲೆ ಅಟ್ಯಾಕ್ ಮಾಡ್ತಾ ಕೇಳ್ತಾರೆ, ಆ ಮ್ಯಾಪ್ ಅನ್ನ ಎಲ್ಲಿಟ್ಟಿದ್ಯಾ, ಆ ಮ್ಯಾಪ್ ನಮಗೆ ಕೊಡು ಅಂತ ಕೇಳ್ತಾರೆ. ಇದು ಯಾವುದು ಗೊತ್ತಿಲ್ಲದೆ ಇರೋ ನಮ್ಮ ಲೂಪಿ ನನಗೆ ಹೊಟ್ಟೆ ಹಸಿತಿದೆ, ಇಲ್ಲಿ ಯಾವ್ದು ಹೋಟೆಲ್ ಇದೆಯಾ ಅಂತ ಕೇಳ್ತಾನೆ. ಆದ್ರೆ ಆ ಪೈರೇಟ್ಸ್ಗೆ ಕೋಪ ಬಂದು ನಮ್ಮ ಲೂಪಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ. ನಮ್ಮ ಲೂಪಿ ತನ್ನ ಗಮ್ ಪವರ್ ಅನ್ನ ಯೂಸ್ ಮಾಡಿ ಆ ಪೈರೇಟ್ಸ್ ನ ಅಲ್ಲೇ ಸೋಲಿಸ್ಬಿಡ್ತಾನೆ. ಇದನ್ನೆಲ್ಲ ಒಂದು ಮನೆ ಮೇಲೆ ನಿಂತು ನೋಡ್ತಾ ಇದ್ದ ಆ ಹುಡುಗಿ ನಮ್ಮ ಲೂಪಿ ಹತ್ರ ಬಂದು ನೀನು ತುಂಬಾ ಪವರ್ಫುಲ್ ಅಂತ ಹೇಳ್ತಾಳೆ. ಆದ್ರೆ ನಮ್ಮ ಲೂಪಿ ಯಾರು ನೀನು ಅಂತ ಕೇಳ್ತಾನೆ. ಆಗ ಅವಳು ಹೇಳ್ತಾಳೆ, ನಾನು ಪೈರೇಟ್ಸ್ ನ ಮಾತ್ರ ಗುರಿಯಾಗಿ ಇಟ್ಸ್ಕೊಂಡು ಕಳ್ತನ ಮಾಡೋ ಒಬ್ಬ ಕಳ್ಳಿ ಅಂತ, ನನ್ನ ಹೆಸರು ನಾಮಿ ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲದೆ ನೀನು ನನ್ನ ಜೊತೆ ಸೇರು ಅಂತ ಕೇಳ್ತಾಳೆ. ಆದ್ರೆ ನಮ್ಮ ಲೂಪಿ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡೋಕೆ ಸ್ಟಾರ್ಟ್ ಮಾಡ್ತಾನೆ. ಇದೇ ಟೈಮಲ್ಲಿ ನಮ್ಮ ಲೂಪಿಗೆ ಒಂದು ಜ್ಞಾಪಕ ಬರುತ್ತೆ, ಅದೇನು ಅಂದ್ರೆ ಅವನಿಗೆ ಹೊಟ್ಟೆ ಹಸಿತಿದೆ ಅಂತ. ಆಗ ನಮ್ಮ ನಾಮಿ ಇದ್ಕೊಂಡು ಸರಿ ನಾನು ಕೊಡಿಸ್ತೀನಿ ಬಾ ಅಂತ ಅವನನ್ನ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ನಮ್ಮ ಬಗ್ಗಿ ತನ್ನ ಪೈರೇಟ್ ಗ್ಯಾಂಗ್ ಅನ್ನ ಕೇಳ್ತಾ ಇರ್ತಾನೆ, ಆ ಮ್ಯಾಪ್ ಸಿಗ್ತಾ, ನಾವು ಗ್ರ್ಯಾಂಡ್ ಲೈನ್ಗೆ ಹೋಗೋ ಟೈಮಲ್ಲಿ ಅದು ಯಾವ ರೀತಿ ಕಳೆದೋಯ್ತು ಅಂತ. ಆದ್ರೆ ಅವರ ಸೈನಿಕರು ಹೇಳ್ತಿರ್ತಾರೆ ಇನ್ನೂ ಸಿಗ್ಲಿಲ್ಲ ಬಾಸ್ ಅಂತ. ಇದರಿಂದ ಕೋಪಗೊಂಡ ಬಗ್ಗೆ ತನ್ನ ಚಾಪ್ ಅವರನ್ನ ಯೂಸ್ ಮಾಡಿಕೊಂಡು ಎಲ್ಲಾ ತನ್ನ ಪೈರೇಟ್ಸ್ ನ ಹೇಳ್ತಾನೆ, ಈ ದಿನ ಈವ್ನಿಂಗ್ ಒಳಗಡೆ ನನಗೆ ಆ ಮ್ಯಾಪ್ ಬೇಕು, ಇಲ್ಲಾಂದ್ರೆ ನಾನು ನಿಮ್ಮನ್ನೆಲ್ಲ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಿರ್ತಾನೆ. ಈ ಮಾತುಗಳನ್ನು ಕೇಳಿದ ಎಲ್ಲಾ ಪೈರೇಟ್ಸ್ ಆ ಮ್ಯಾಪ್ ನ ಹುಡುಕೋದಕ್ಕೆ ಅಂತ ರೆಡಿ ಆಗ್ತಾರೆ. ಈ ಕಡೆ ಹೋಟೆಲ್ ನಲ್ಲಿ ನಮ್ಮ ಲೂಪಿ ಮತ್ತೆ ನಾಮಿ ಡಿಸ್ಕಷನ್ ಮಾಡ್ತಿರ್ತಾರೆ. ಆಗ ನಮ್ಮ ಲೂಪಿ ಹೇಳ್ತಾನೆ ನೀನೊಬ್ಬ ಕಳ್ಳಿನ ಅಂತ. ಅದಕ್ಕೆ ನಾಮಿ ಹೇಳ್ತಾಳೆ, ಇಲ್ಲ ನಾನು ಕಳ್ಳಿ ಅಲ್ಲ, ನಾನು ಪೈರೇಟ್ಸ್ ಹತ್ರ ಮಾತ್ರನೇ ಕಳ್ತನ ಮಾಡೋದು ಅಂತ. ಆದ್ರೆ ನಮ್ಮ ಲೂಪಿ ಹೇಳ್ತಾನೆ, ಎಲ್ಲೇ ಕಳ್ತನ ಮಾಡಿದ್ರು ಅವರನ್ನ ಕಳ್ಳಿನೇ ಅಂತಾರೆ ಅಂತ ಹೇಳ್ತಾನೆ. ಆಗ ನಮ್ಮ ನಾಮಿ ಹೇಳ್ತಾಳೆ, ನೀನು ಏನಾದ್ರೂ ಅನ್ಕೋ, ನಾನು 100 ಮಿಲಿಯನ್ ಹಣವನ್ನ ಸಂಪಾದನೆ ಮಾಡೋವರೆಗೂ ನಾನು ಅನ್ಕೊಂಡಿದ್ ಮಾಡೇ ಮಾಡ್ತೀನಿ ಅಂತ ಹೇಳ್ತಾಳೆ. ಸರಿ ಅದು ಏನು ಅಂತ ನಮ್ಮ ಲೂಪಿ ಹೇಳ್ತಾಳೆ. ಆದ್ರೆ ಅದು ನಿನಗೆ ಅವಶ್ಯಕತೆ ಇಲ್ಲ ಅಂತ ನಮ್ಮ ನಾಮಿ ಹೇಳ್ತಾಳೆ. ಸರಿ ಹಾಗಾದ್ರೆ ಅವರು ನಿನ್ನನ್ನು ಯಾಕೆ ಹುಡುಕ್ತಿದ್ದಾರೆ ಅಂತ ನಮ್ಮ ಲೂಪಿ ಕೇಳ್ತಾನೆ. ಅದಕ್ಕೆ ನಮ್ಮ ನಾಮಿ ಹೇಳ್ತಾಳೆ, ನನ್ನ ಹತ್ರ ಗ್ರ್ಯಾಂಡ್ ಲೈನ್ ನ ಮ್ಯಾಪ್ ಇದೆ, ಅದರಿಂದಾನೇ ಅವರು ನನ್ನ ಹುಡುಕ್ತಾ ಇದ್ದಾರೆ ಅಂತ. ಆಗ ನಮ್ಮ ಲೂಪಿ ಆಶ್ಚರ್ಯಗೊಂಡು, ಹಾಗಾದ್ರೆ ನೀನೊಬ್ಬ ನ್ಯಾವಿಗೇಟರ್ ಅಂತ ಕೇಳ್ತಾನೆ. ಅದಕ್ಕೆ ನಮ್ಮ ನಾಮಿ ಹೇಳ್ತಾಳೆ, ಹೌದು, ಇಲ್ಲಿ ಇರೋರಲ್ಲೇ ನಾನೊಬ್ಬ ಅದ್ಭುತವಾದ ನ್ಯಾವಿಗೇಟರ್ ಅಂತ ಹೇಳ್ತಾಳೆ. ಸೊ ಆಗ ನಮ್ಮ ಲೂಪಿ, ಹಾಗಾದ್ರೆ ನೀನು ನನ್ನ ಟೀಮಲ್ಲಿ ಸೇರ್ಬಿಡು ಅಂತ ಕೇಳ್ತಾನೆ. ಆದ್ರೆ ನಾಮಿ, ನನಗೆ ಈ ಪ್ರಪಂಚದಲ್ಲಿ ಇಷ್ಟವಾಗದ ಒಬ್ಬರೇ ಒಬ್ರು ಅಂದ್ರೆ ಅದೇ ನೀವೇ ಪೈರೇಟ್ಸ್, ಅದರಿಂದ ನಾನು ನಿಮ್ಮ ಜೊತೆ ಸೇರೋದಿಲ್ಲ ಅಂತ ಹೇಳ್ತಾಳೆ. ಇನ್ನೊಂದ್ ಕಡೆ ನಮ್ಮ ನಾಮಿನ ಬಗೆ ಪೈರೇಟ್ಸ್ ಎಲ್ಲ ಹುಡುಕ್ತಾ ಇರ್ತಾರೆ. ಅದರಿಂದ ನಮ್ಮ ನಾಮಿ ಒಂದು ಸ್ಕೆಚ್ ಅನ್ನ ಹಾಕ್ತಾಳೆ. ಅದೇನು ಅಂದ್ರೆ ನಮ್ಮ ಲೂಪಿನ ನಮ್ಮ ಬಗಿ ಪೈರೇಟ್ಸ್ಗೆ ಹಿಡಿದುಕೊಟ್ಟು ಅವ್ರ ಹತ್ರ ಇಂದ ಎಸ್ಕೇಪ್ ಆಗ್ಬೇಕು ಅಂತ. ಅದಕ್ಕೆ ನಮ್ಮ ನಾಮಿ ಕೂಡ ಲೂಪಿ ಹತ್ರ, ಸರಿ ಆಯ್ತು, ನಾನು ನಿಮ್ಮ ಟೀಮಲ್ಲಿ ಸೇರ್ತೀನಿ, ಆದ್ರೆ ನೀನು ನನಗೋಸ್ಕರ ಒಂದು ಕೆಲಸ ಮಾಡಬೇಕು ಅಂತ ಹೇಳ್ತಾಳೆ. ಅದಕ್ಕೆ ನಮ್ಮ ಲೂಪಿ ಕೂಡ ಒಪ್ಕೊಳ್ತಾನೆ. ಆಗ ನಮ್ಮ ನಾಮಿ ನಮ್ಮ ಲೂಪಿಯನ್ನ ಬಂಧಿಸಿ ನಮ್ಮ ಬಗ್ಗಿ ಹತ್ರ ಕರ್ಕೊಂಡು ಹೋಗೋದಕ್ಕೆ ರೆಡಿ ಆಗ್ತಾಳೆ. ನಾಮಿ ನಮ್ಮ ಲೂಪಿನ ನಮ್ಮ ಬಗ್ಗಿ ಪೈರೇಟ್ಸ್ ಹತ್ರ ಸರೆಂಡರ್ ಮಾಡಿ ಇವನೇ ಈ ಮ್ಯಾಪ್ ಅನ್ನ ಕಳ್ತನ ಮಾಡಿದ್ದು ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲದೆ ನಾನು ನಿಮ್ಮ ಕ್ರೂನಲ್ಲಿ ಜಾಯ್ನ್ ಆಗ್ಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಇದಕ್ಕೆ ನಮ್ಮ ಬಗ್ಗಿ ಕೂಡ ಒಪ್ಕೊಳ್ತಾನೆ. ಸೊ ಈಗ ನಮ್ಮ ನಾಮಿ ಅವರ ಟೀಮ್ ಅಲ್ಲಿ ಜಾಯ್ನ್ ಆಗಿದ್ದಕ್ಕೆ ಅವರು ಒಂದು ಪಾರ್ಟಿನ ಆಯೋಜನೆ ಮಾಡ್ತಾರೆ. ಇದೇ ಟೈಮಲ್ಲಿ ನಮ್ಮ ಲೂಪಿನ ಒಂದು ಕೇಜ್ ಅಲ್ಲಿ ಬಂದಿರ್ತಾರೆ. ನಮ್ಮ ನಾಮಿ ಥಿಂಕ್ ಮಾಡ್ತಿರ್ತಾಳೆ, ನಾನು ಪೈರೇಟ್ಸ್ ಇಷ್ಟೊಂದು ಮೂರ್ಖರು ಅಂದ್ಕೊಂಡಿರ್ಲಿಲ್ಲ, ಏನಾದ್ರೂ ಮಾಡಿ ಬಗ್ಗಿ ಹತ್ರ ಇರುವ ಟ್ರೆಜರ್ ಮತ್ತೆ ಆ ಮ್ಯಾಪ್ ಅನ್ನ ನಾನು ಇಲ್ಲಿಂದ ಕದ್ಕೊಂಡು ಹೋಗ್ಬೇಕು ಅಂತ. ಈ ಕಡೆ ಬಗ್ಗಿ ತನ್ನ ಕ್ಯಾನನ್ ಬಾಲ್ ಗನ್ಸ್ ಇಂದ ಊರನ್ನೆಲ್ಲ ಡಿಸ್ಟ್ರಾಯ್ ಮಾಡ್ತಿರ್ತಾನೆ. ಅಷ್ಟೇ ಅಲ್ಲದೆ ಹೇಳ್ತಿರ್ತಾನೆ, ಗ್ರ್ಯಾಂಡ್ ಲೈನ್ ನ ಕಾನ್ಕೋರ್ ಮಾಡಿ ರೂಲ್ ಮಾಡೋದು ನಾನೇ ಅಂತ. ಆದ್ರೆ ಕೇಜ್ ಅಲ್ಲಿ ಇದ್ದ ನಮ್ಮ ಲೂಪಿ ಇದನ್ನೆಲ್ಲ ಕೇಳಿಸ್ಕೊಂಡು, ಯಾರು ಹೇಳಿದ್ದು ಈ ಗ್ರ್ಯಾಂಡ್ ಲೈನ್ ಗೆ ರಾಜ ಆಗೋದು ನಾನೇ, ಅಂದ್ರೆ ಕಿಂಗ್ ಆಫ್ ದಿ ಪೈರೇಟ್ಸ್ ಆಗೋದು ನಾನೇ, ನಾನೊಂದು ಟೀಮ್ ಅನ್ನ ಪಾರ್ ಮಾಡಿ ಈ ಗ್ರ್ಯಾಂಡ್ ಲೈನ್ ಗೆ ರಾಜ ಆಗ್ತೀನಿ ಅಂತ ಹೇಳ್ತಾನೆ. ಈ ಮಾತುಗಳನ್ನು ಕೇಳಿದ ನಮ್ಮ ಬಗ್ಗಿಗೆ ತುಂಬಾ ಕೋಪ ಬರುತ್ತೆ. ಆಗ ಒಂದು ಗನ್ನನ್ನ ನಮ್ಮ ಲೂಪಿ ಕಡೆ ಏಮ್ ಮಾಡಿ ನಮ್ಮ ನಾಮಿಗೆ ಹೇಳ್ತಾನೆ, ನೀನು ಅವನನ್ನ ಶೂಟ್ ಮಾಡಬೇಕು ಅಂತ. ಆದ್ರೆ ಒಬ್ಬ ಮನುಷ್ಯನನ್ನ ಕೊಲ್ಲೋದು ನಮ್ಮ ನಾಮಿಗೆ ಇಷ್ಟ ಇರೋದಿಲ್ಲ. ಇದೇ ಟೈಮಲ್ಲಿ ಅಲ್ಲೇ ಇದ್ದ ಒಬ್ಬ ಪೈರೇಟ್, ಸರಿ ನಿನ್ ಕೈಲಿ ಆಗ್ಲಿಲ್ಲ ಅಂದ್ರೆ ನಾನು ಮಾಡ್ತೀನಿ ಅಂತ ಗನ್ನನ್ನ ತಗೊಳ್ತಾನೆ. ಆದ್ರೆ ನಮ್ಮ ನಾಮಿ ಅವನಿಗೆ ಒಂದು ಕೊಡ್ತಾಳೆ. ಇದನ್ನ ನೋಡಿದ ನಮ್ಮ ಬಗ್ಗಿಗೆ ಕೋಪ ಬರುತ್ತೆ. ಆಗ ನಮ್ಮ ನಾಮಿ ಹೇಳ್ತಾಳೆ, ಸಾರಿ ನನ್ನ ಕ್ಷಮಿಸ್ಬಿಡಿ, ನನಗೆ ವಿಲನ್ ಆಗಿರೋದಕ್ಕೆ ಇಷ್ಟ ಇಲ್ಲ. ಇದೇ ರೀತಿಯಾದ ವಿಲನ್ ಪೈರೇಟ್ ಒಬ್ಬ ನನಗೆ ತುಂಬಾ ಬೇಕಾಗಿರೋ ವ್ಯಕ್ತಿಯನ್ನ ಕೊಂದ್ಬಿಟ್ಟ ಅಂತ ಹೇಳ್ತಾಳೆ. ಆಗ ನಮ್ಮ ಲೂಪಿಗೆ ಗೊತ್ತಾಗುತ್ತೆ, ಅದರಿಂದನೇ ಇವಳಿಗೆ ಪೈರೇಟ್ಸ್ ಅಂದ್ರೆ ಆಗಲ್ಲ ಅಂತ. ಆದ್ರೆ ಅಷ್ಟೊತ್ತಿಗೆ ಆ ಗನ್ಗೆ ಯಾರೋ ಒಬ್ರು ಬೆಂಕಿ ಅಂಟಿಸ್ಬಿಟ್ಟಿರ್ತಾರೆ. ಈ ಕಡೆ ಕೋಪಗೊಂಡ ಬಗ್ಗಿ ಅವಳನ್ನ ಹಿಡೀರಿ ಅಂತ ತನ್ನ ಪೈರೇಟ್ ಗ್ಯಾಂಗ್ಗೆ ಆಜ್ಞೆ ಮಾಡ್ತಾನೆ. ಅವರು ಕೂಡ ಅವಳನ್ನ ಹಿಡಿಯೋದಕ್ಕೆ ಅಂತ ರೆಡಿ ಆಗ್ತಾರೆ. ಇನ್ನೇನು ಆ ಗನ್ನು ಫೈರ್ ಆಗಬೇಕು ಅನ್ನೋ ಟೈಮಲ್ಲಿ ನಾಮಿ ತನ್ನ ಕೈಯಿಂದಲೇ ಆ ಗನ್ನಿಗೆ ಹತ್ತಿಕೊಂಡಿದ್ದ ಬೆಂಕಿಯನ್ನ ಹಾರಿಸ್ತಾಳೆ. ಆದ್ರೆ ಹಿಂದ್ಗಡೆಯಿಂದ ನಮ್ಮ ಬಗ್ಗಿ ಪೈರೇಟ್ಸ್ ಅವಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಿರ್ತಾರೆ. ಇದೇ ಟೈಮಲ್ಲಿ ಸೂಪರ್ ಹೀರೋ ರೀತಿ ಎಂಟ್ರಿ ಕೊಟ್ಟ ನಮ್ಮ ಝೋರೋ ನಮ್ಮ ನಾಮಿನ ಕಾಪಾಡ್ತಾನೆ. ಇದೇ ಟೈಮಲ್ಲಿ ನಮ್ಮ ಬಗ್ಗಿ ನಮ್ಮ ಝೋರೋ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆದ್ರೆ ನಮ್ಮ ಝೋರೋ ಅವನನ್ನ ಪೀಸ್ ಆಗಿ ಕಟ್ ಮಾಡ್ಬಿಡ್ತಾನೆ. ಓ ಬಗ್ಗಿ, ನೀನು ಇಷ್ಟೊಂದು ವೀಕ್ ಅನ್ಕೊಂಡಿರ್ಲಿಲ್ಲ ಅಂತ ಅಲ್ಲಿಂದ ಹೋಗೋದಕ್ಕೆ ನಮ್ಮ ಝೋರೋ ರೆಡಿ ಆಗ್ತಾನೆ. ಆದ್ರೆ ಹಿಂದ್ಗಡೆಯಿಂದ ನಮ್ಮ ಝೋರೋನ ಯಾರೋ ಚುಚ್ಚುತ್ತಾರೆ. ಇದನ್ನ ನೋಡಿದ ನಮ್ಮ ಲೂಪಿ ಮತ್ತೆ ನಾಮಿ ಶಾಕ್ ಆಗಿರ್ತಾರೆ. ಯಾಕೆ ಅಂದ್ರೆ ನಮ್ಮ ಬಗ್ಗಿ ಕೂಡ ಒಬ್ಬ ಡೆವಿಲ್ ಫ್ರೂಟ್ ಯೂಸರ್. ಅವನು ಚಾಪ್ ಅನ್ನೋ ಒಂದು ಫ್ರೂಟ್ ಅನ್ನ ತಿಂದಿರ್ತಾನೆ. ಸೊ ಅದರಿಂದ ಅವನನ್ನ ಯಾರಾದ್ರೂ ಕಟ್ ಮಾಡಿದ್ರು ಸಹ ಅವನಿಗೆ ಏನೂ ಆಗೋದಿಲ್ಲ. ಪೀಸ್ ಆಗಿ ಕಟ್ ಆದ ನಮ್ಮ ಬಗ್ಗಿಯ ಪಾರ್ಟ್ಗಳೆಲ್ಲ ಮತ್ತೆ ಒಂದಾಗಿ ಸೇರ್ತಿರುತ್ತೆ. ಅರೆ ಟೊಮೊಟೊ ಮುಖದವನೇ, ಹಿಂದ್ಗಡೆಯಿಂದ ಅಟ್ಯಾಕ್ ಮಾಡೋದಕ್ಕೆ ನಿನಗೆ ನಾಚಿಕೆ ಆಗೋದಿಲ್ವಾ ಅಂತ ನಮ್ಮ ಲೂಪಿ ಕಿರ್ಚ್ತಾನೆ. ಇದರಿಂದ ಕೋಪಗೊಂಡ ಬಗ್ಗಿ ಅವನ ಮೇಲೆ ಕತ್ತಿ ಎಸಿತಾನೆ. ಆದ್ರೆ ಅವನು ಅದನ್ನ
ಬಾಯಲ್ಲೇ ಕ್ಯಾಚ್ ಹಿಡಿದು ಹೇಳ್ತಾನೆ, ಸ್ವಲ್ಪ ತಡುಕೋ, ನಿನ್ನನ್ನು ಹೊಡೆದು ನಿನ್ನ ಗಾಂಚಲಿನ ಕಮ್ಮಿ ಮಾಡ್ತೀನಿ ಅಂತ ಹೇಳ್ತಾನೆ. ಈ ಕಡೆ ನಮ್ಮ ನಾಮಿ ಮತ್ತೆ ಝೋರೋ ಶಾಕಲ್ಲಿ ಇರ್ತಾರೆ. ಇನ್ನೊಂದ್ ಕಡೆ ನಮ್ಮ ಬಗಿ ಪೈರೇಟ್ಸ್ ಎಲ್ಲರೂ ಬಗಿ ಅಂತ ಕಿರ್ಚ್ತಾ ಇರ್ತಾರೆ. ಇದೇ ಟೈಮಲ್ಲಿ ನಮ್ಮ ಝೋರೋ ಆ ಕ್ಯಾನನ್ ಬಾಲ್ ನ ನಮ್ಮ ಬಗಿ ಪೈರೇಟ್ಸ್ ಕಡೆ ತಿರುಗಿಸ್ತಾನೆ. ಅಷ್ಟೇ ಅಲ್ಲದೆ ನಮ್ಮ ನಾಮಿಗೆ ಹೇಳ್ತಾನೆ, ಈಗ ಅದನ್ನ ಅಂಟಿಸು ಅಂತ. ನಮ್ಮ ನಾಮಿ ಕೂಡ ಅದನ್ನ ಅಂಟಿಸ್ತಾಳೆ. ಸೊ ಅದರಿಂದ ಈಗ ಆ ಕ್ಯಾನನ್ ಬಾಲ್ ನಮ್ಮ ಬಗ್ಗಿ ಪೈರೇಟ್ಸ್ ಕಡೆ ಫೈರ್ ಆಗುತ್ತೆ. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯ ಆಗುತ್ತೆ ಗೈಸ್. ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ವಿಡಿಯೋಸ್ ನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಶೇರ್ ಮಾಡಿ. ನಮ್ಮ ಕನ್ನಡ ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.